ಹಾಯ್ ಹಲೋ ಗೈಸ್, ಹೇಗಿದ್ದಾರೆ ಎಲ್ಲರೂ? ನಾನು ಬಸವರಾಜ್ ಅಂತ, ಕರ್ನಾಟಕ ಟ್ರಿಪ್ಪರ್ ವತಿಯಿಂದ ಈ ಸಲ ನಾವು ನಮ್ಮ ಕರ್ನಾಟಕದ ನಾಡ ಹಬ್ಬವಾದ ದಸರಾವನ್ನು ನೋಡಲು ಹೋಗ್ತಾ ಇದ್ದೀವಿ. ಅದರ ತಯಾರಿಯೆಲ್ಲ ನಡೀತಿದೆ. ನಾನಿವಾಗ ಸದ್ಯಕ್ಕೆ ಧಾರವಾಡದಲ್ಲಿದ್ದೀನಿ. ಧಾರವಾಡದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಕಾರಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬನ್ನಿ ನೋಡೋಣ. ಇದೆಲ್ಲ ನಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವತ್ತು. Now it's the time to go. Let's wear the shoes. ನಾವು ಮೈಸೂರಿಗೆ ಬಂದ್ಬಿಟ್ಟು ಇಲ್ಲಿ ರೂಮನ್ನು ಬುಕ್ ಮಾಡಿದ್ದೀವಿ. ಫಸ್ಟ್ ಡೇ ನಾವು ಮೈಸೂರು ದಸರಾ ನೋಡ್ಕೊಂಡು ಸೆಕೆಂಡ್ ಡೇ ಏನೈತಲ್ಲ, ಈಗ ಇಲ್ಲಿ ಚಾಮರಾಜೇಂದ್ರ ಒಡೆಯರ್ ಜೂ ಅಂತ ಏನೈತಲ್ಲ ಅದನ್ನು ನೋಡೋಕೆ ಹೊಂಟೀವಿ. ಅದನ್ನು ನೋಡ್ಕೊಂಡು ಮತ್ತು ಅಕ್ವೇರಿಯಂ ಅಂತ ಒಂದು ಐತಿ, ಅದನ್ನು ನೋಡ್ಕೊಂಡು ನೆಕ್ಸ್ಟ್ ನಾವು ಮೈಸೂರನ್ನ ಬಿಡ್ಬೇಕಂತ ಡಿಸೈಡ್ ಮಾಡೀವಿ. ನಾವಿಲ್ಲಿಗೆ ಬಂದಿದ್ದು ಟೈಮ್ ಲೇಟ್ ಆಗಿದ್ದ ಸಲುವಾಗಿ ಜೂ ಕ್ಲೋಸಿಂಗ್ ಅಂತ ಹೇಳಿದರು. ಲಾಸ್ಟ್ 5 ಮಿನಿಟ್ಸ್ ಇತ್ತು. ನಾವು ಅದ್ರ ಸಲುವಾಗಿ ಪಟ್ ಟಿಕೆಟ್ ತೆಗೆಸ್ಕೊಂಡು ಒಳಗಡೆ ಹೋದ್ವಿ. ಬರ್ತಾ ಇದ್ದಾರೆ. ಕಂಪೇರಿಟಿವ್ಲಿ ಬೇರೆ ಜೂಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಮೈಸೂರು ಜೂ ಒಂದು ಸ್ವಲ್ಪ ವೆಲ್ ಮೇಂಟೈನ್ಡ್ ಐತಿ. ಅಲ್ಲಲ್ಲಿ ಅವಕ್ಕೆ ಜೂ ಒಳಗಡೆನ ಹಾಸ್ಪಿಟಲ್ ಮಾಡ್ಯಾರ, ಮತ್ತು ಅಲ್ಲಿ ಮೇಂಟೈನ್ ಮಾಡೋರಿಗೆ ಜೂ ಒಳಗಡೆನ ಮನೆಗಳು ಕಟ್ಟಿಸ್ಕೊಟ್ಟಾರ. ಸೊ ಇಲ್ಲಿ ಚೀತಾದ ಕೌಂಟ್ರ್ ಐತೆ ನೋಡ್ರಿ, ಫುಡ್ ಕೋರ್ಟ್ ಅಂತ. ಅಲ್ಲಿ ಸ್ನ್ಯಾಕ್ಸ್ ಅಲ್ಲೆಲ್ಲಿ ತಿನ್ನೋಕ್ಕಿದ್ದಾವೆ ನಮ್ಗೆ. ಸೊ ಅಲ್ಲಿಗೆ ನಾವು ಎಲ್ಲರೂ ಕಳೆದು ಹೋಗ್ತೇವೆ ಅಂತೇಳಿ ಅಲ್ಲೆಲ್ಲಿ ಮ್ಯಾಪ್ಸ್ ತಿಕ್ಕ ಹಾಕಿಕೊಟ್ಟಾರ ನೋಡ್ರಿ. ಈ ಟೈಪ್ ಮ್ಯಾಪ್ ಐತಿ, ನಾವು ಎಲ್ಲಿದೆ ಅಂತೇಳಿ ಗುರುತಿಸ್ಬೋದು ಇದ್ರಾಗ. ಸೊ ಆ ಕಡೆ ನಮ್ಮ ಲೆಫ್ಟ್ ಸೈಡ್ ಪಕ್ಷಿಗಳು ತಾವು ನೋಡ್ಕೊಂಬರ್ಬರ್ರಿ. ಮೈಸೂರು ದಸರಾ ಸಲುವಾಗಿ ಮೈಸೂರು ಫುಲ್ ರಶ್ ಆಗಿದ್ದ ಕಾರಣ ಕಾರ್ನಾಗ ಓಡಾಡೋದು, ಕಾರ್ನ ಒಂದು ಕಡೆ ಹಚ್ಚಿ ನಾವು ಆಟೋದಾಗ ತಿರುಗಾಡಕತ್ತೀವಿ. ಆಟೋದವ್ರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅಂತೇಳಿ ಅವ್ರ ಕಡೆನ ಅವರು ಆಟೋದಾಗ ಹೊಂಟಿವಿ. ಈಗ ಬನ್ನಿ ಮಂಟಪಲ್ಲಿ ಇತ್ತು, ಅದು ನೆನ್ನೆ ಇತ್ತು, ಇವತ್ತಿಲ್ಲ. ಶಿವಮಣಿ ಅದರ ಹಿಂದೆ ಇತ್ತಲ್ಲ ನೋಡಿಲ್ಲ, ಇದು ನೋಡಿಲ್ಲ, ಇದು ಹಳೆ ಸೈನಿಕರ ಡ್ರೆಸ್, ರಾಜ ಡ್ರೆಸ್, ಯುದ್ಧದ್ದು ಎಲ್ಲ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿಟ್ಟಿರ್ತಾರೆ.